ಪುತ್ತೂರು ಸಂಜೀವ ಶೆಟ್ಟಿಯಲ್ಲಿ ಫುಲ್ ರಿಡಕ್ಷನ್ ಮೇಳ ನಡೀತಾ ಉಂಟು. ಸೀರೆ ಎಲ್ಲ ತುಂಬ ಕಡಿಮೆಗೆ ಸಿಗ್ತಾ ಉಂಟು. ನಾನು ನೆನೆಸದೆ ಹೋಗಿದ್ದೆ, ಅತ್ತಿಗೆ ಎಂತಕ್ಕೋ ಬನ್ನಿ ಅಂತ ಹೇಳಿದ್ದು, ನಾವು ಹೋಗಿದ್ದೇವೆ ಅಲ್ಲಿಗೆ ಬನ್ನಿ ಅಂತ. ಹಾಗೆ ಬಸ್ ಇಳಿದು ಸೀದಾ ಅಲ್ಲಿಗೆ ಹೋಗಿ ನೋಡುವಾಗ ಜನ ಇದ್ದಾರೆ ಎಷ್ಟು ನೋಡಿ. ಅವಳು ತುಂಬ ಬಟ್ಟೆ ತಗೊಂಡಿದ್ದಾಳೆ, ಸೀರೆ ಎಲ್ಲ ತುಂಬ ಕಡಿಮೆ ಕ್ರಯದಲ್ಲಿ ಸಿಕ್ಕಿದೆ ನೋಡಿ. ಎಷ್ಟು ತಗೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಇದು ನಾವು ನೆಕ್ಸ್ಟ್ ಡೇ ಒಂದು ಫಂಕ್ಷನ್ಗೆ ಹೋಗಿದ್ದೆವು. ಫಂಕ್ಷನ್ಗೆ ಹೋದ ನಂತರ ಅವಳು ಹೇಳಿದ್ಲು ವಾಪಸ್ ಏನೋ ಬೇಕು ನಮಗೆ, ಹೋಗೋ ಒಂದು ಸತಿ ಅಂತ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಮಕ್ಕಳಿಗೆಲ್ಲ ಖುಷಿಯೋ ಖುಷಿ ನಡ್ಕೊಂಡು ಹೋಗೋದಂದರೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ಮಳೆ ಸಹ ಬರುವಾಗಿತ್ತು, ಬೇಗ ಬೇಗ ಹೋಗುವ ಅಂತ ಹೋಗ್ತಾ ಇದ್ದೇವೆ ನೋಡಿ. ಇದು ರೋಡ್ ಉಂಟಲ್ಲ, ಎಂತಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಹೋಗೋ ದಾರಿ ಇದು. ಅಲ್ಲೊಂದು ಫಂಕ್ಷನ್ ಮುಗಿಸಿ ನಾವು ಹೋಗ್ತಾ ಇರೋದು. ಇದು ಸಂಡೇ ಹೋಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ತುಂಬ ಕಮ್ಮಿ ಉಂಟು ನೋಡಿ. ಫುಲ್ ರೋಡೆಲ್ಲ ಖಾಲಿ ಖಾಲಿ ಉಂಟು. ಕುಂತ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ನನ್ನ ಅತ್ತಿಗೆ ಮಗ ಮತ್ತು ಫ್ರೆಂಡಿದೊಬ್ಬಂದು ಅಕ್ಕನ ಮಗ, ಹಾಗೆ ನನ್ನ ಮಗಳು ಎಲ್ಲ ಇದ್ದಾರೆ ಒಟ್ಟಿಗೆ ನೋಡಿ. ರೋಡೆಲ್ಲ ವೆಹಿಕಲ್ ತುಂಬ ಕಮ್ಮಿ. ಇಲ್ಲ ಅಂದರೆ ಏನು ವೆಹಿಕಲ್ ಗೊತ್ತುಂಟ ಪುತ್ತೂರಲ್ಲಿ, ನಿಮಗೆ ಗೊತ್ತಿದೆ ಅಲ್ಲ ಎಷ್ಟು ವೆಹಿಕಲ್ಸ್ ಇರ್ತದೆ ಅಂತ ನೋಡಿ. ನಾವೀಗೆ ನಡ್ಕೊಂಡು ಬರ್ತಾ ಇದ್ದೆವು. ಸ್ವಲ್ಪ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಹನಿತದೆ ಅಂತ ಹೇಳಿ ಫಸ್ಟ್ ಹೋಗಿ ಒಂದು ಕಡೆ ನಿಂತೆವು. ನಿಂತಲ್ಲಿ ಮಕ್ಕಳದ್ದು ಡ್ಯಾನ್ಸ್ ಕುಣಿತಾ ಇದ್ದಾರೆ ನೋಡಿ. ಈ ರೋಡ್ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ಹೋಗೋದು. ಇದು ನೋಡಿ ಮಳೆ ಬಂತು ಅಂತ ಒಂದು ಸೈಡಲ್ಲಿ ನಿಂತದ್ದು ನಾವು. ಅವನು ಕುಣಿತಾ ಇದ್ದಾನೆ. ಎದುರುಗಡೆ ಏನೋ ಒಂದು ನಡೀತಾ ಇತ್ತು, ಹಾಗೆ ಮ್ಯೂಸಿಕ್ ಹಾಕಿದ್ರು ನೋಡಿ. ಇದು ಮೇನ್ ರೋಡು ಸಂಜೀವ ಶೆಟ್ಟಿ ಹತ್ರ ಬಂತು ಇದು ಪುತ್ತೂರಲ್ಲಿ. ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಈಗ. ನಡ್ಕೊಂಡೇ ಬಂದೆವು, ಸುಮ್ಮನೆ ಯಾಕೆ ಆಟೋಕ್ಕೆಲ್ಲ ಕೊಡೋದು ಅಂತ ನೋಡಿ. ಇಲ್ಲಿ ನಿಮಗೆ ಟೆಂಪಲ್ ಕಾಣ್ತಾ ಇರ್ಬೋದು, ವೆಂಕಟರಮಣ ಟೆಂಪಲ್. ಇಲ್ಲಿ ನೋಡಿ ವೆಹಿಕಲ್ಸ್ ಎಲ್ಲ ಎಷ್ಟು ನಿಂತಿದೆ ಅಂತ. ನಾವು ಒಳಗೆ ಹೋಗುವಾಗ ಸ್ವಲ್ಪ ಮಾಡೋದು ವೀಡಿಯೋ, ತುಂಬ ವೀಡಿಯೋ ಮಾಡಲಿಕ್ಕೆ ಸರಿ ಆಗೋದಿಲ್ಲ ಅಲ್ಲ ನೋಡಿ. ಇವಾಗ ಹೋಗ್ತಾ ಇದ್ದೇವೆ ನಾವು. ಎಷ್ಟು ಜನ ಇದ್ದಾರೆ ಗೊತ್ತುಂಟಾ. ತುಂಬ ಕಡಿಮೆಗೆ ಒಳ್ಳೊಳ್ಳೆ ಸೀರೆಗಳೆಲ್ಲ ಸಿಗ್ತಾ ಉಂಟು. ಆ ದಿನ ಸಹ ಏನೋ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಟ್ಟೆ ಎಲ್ಲ ನಾವು ತೋರಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ನನಗೆ ಟೈಮ್ ಸಿಗಲಿಲ್ಲ. ನಾನು ಮತ್ತೆ ಸೀದಾ ಊರಿಗೆ ಬಂದೆ. ಏನೋ ಒಂದು 6-7 ಸೀರೆ ತಗೊಂಡ್ಲ ಅತ್ತಿಗೆ. ನಾನೊಂದು ಸೀರೆ ಮತ್ತು ಒಳ್ಳೆ ಪ್ಯಾಂಟೆಲ್ಲ ಸಿಕ್ಕಿತ್ತು, ತಗೊಂಡೆ ನೋಡಿ. ಇವಳು ಹೋಗ್ತಾ ಇದ್ದಾಳೆ, ಆಟಾಡ್ತಾ ಖುಷಿ ಆಗ್ತಾ ಉಂಟು ಅವಳಿಗೆ. ಆ ದಿನ ಸಹ ಜನ ನೋಡಿ ಎಷ್ಟಿದ್ದಾರೆ ಅಂತ. ಸಂಡೇ ಈವ್ನಿಂಗ್ ಇದು ನೋಡಿ. ಇಲ್ಲಿ ಬಿಲ್ ಮಾಡುವಲ್ಲಿ ಕೆಳಗೆ ಬಿಲ್ ಮಾಡಲಿಕ್ಕೆ ಇತ್ತು. ಅಲ್ಲೆಲ್ಲ ಬಿಲ್ ಮಾಡಿ ನಾವು ಹೊರಗಡೆ ಬಂದೆವು. ಇದು ನೋಡಿ ನನ್ನ ಅತ್ತಿಗೆ ತಗೊಂಡ ಸೀರೆ ಎಲ್ಲ ಒಂದೊಂದೇ ತೋರಿಸ್ತಾ ಇದ್ದಾಳೆ. ಎಲ್ಲ ಡೈಲಿ ವೇರ್, ಅಂದರೆ ಪೂಜೆಗೆ ಅಥವಾ ಟೆಂಪಲೆಲ್ಲ ಹೋಗುವಾಗ ಉಡ್ಬೋದು ಅಂತ ಸಿಂಪಲ್ಲಾಗಿರಿ ಚೆನ್ನಾಗಿರೋ ಸೀರೆಯನ್ನು ತಗೊಂಡಿದ್ದಾಳೆ ನೋಡಿ. ತುಂಬ ಕಲರ್ಫುಲ್ಲಾಗಿರೋ ಸೀರೆ ಎಲ್ಲ ಅವಳಿಗೆ ಚೂಸ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಉಂಟು ಈ ಸೀರೆ. ನೀವು ಸಹ ಇವಾಗ ರಿಡಕ್ಷನ್ ನಡೀತಾ ಉಂಟು, ಹೋಗ್ಬೋದು. ತುಂಬ ಕಡಿಮೆಗೆ ಸಿಗ್ತಾ ಉಂಟು ಒಳ್ಳೊಳ್ಳೆ ಸೀರೆಗಳು. ಬರೀ ಸೀರೆ ಮಾತ್ರ ಅಲ್ಲ, ಎಲ್ಲ ವೆರೈಟಿಯ ಡ್ರೆಸ್ಗಳಿಗೆ ರಿಡಕ್ಷನ್ ಇದೆ ಅಲ್ಲಿ ಈಗ ನೋಡಿ. ತುಂಬ ಚೆನ್ನಾಗಿದೆ ಅವಳ ಕಲೆಕ್ಷನ್ ಎಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಸೂಪರಾಗಿ ಮಾಡಿದ್ದಾಳೆ ನೋಡಿ. ಇಷ್ಟು ಸೀರೆ ತಗೊಂಡಿದ್ದಾಳೆ. ಇದ್ರ ಜೊತೆ ಬೇರೆ ಡೈಲಿ ವೇರ್ ಡ್ರೆಸ್ಗಳು ಮತ್ತು ಸ್ವಲ್ಪ ಇದೆಲ್ಲ ಪರ್ಚೇಸ್ ಮಾಡಿದ್ದಾಳೆ. ಇದು ನಾನು ತಗೊಂಡಿರುವ ಸೀರೆ ನೋಡಿ. ನಾನು ಸ್ವಲ್ಪ ಒಂದೇ ತಗೊಂಡದು, ನೆನೆಸದೆ ಹೋದಲ್ಲ, ಹಾಗಾಗಿ ಒಂದು ಸೀರೆನ ತಗೊಂಡೆ. ಅದ್ರ ಜೊತೆ ಇದೊಂದು ಪ್ಯಾಂಟ್ ತಗೊಂಡೆ. ತುಂಬ ಒಳ್ಳೆಯದುಂಟು ಬಟ್ಟೆ ಕ್ವಾಲಿಟಿ. ಇದು ತುಂಬ ಚೆನ್ನಾಗಿದೆ, ವೈಟ್ ಪ್ಯಾಂಟ್ ಇದು. ಹಾಗೆ ಒಂದು ಟಾಪ್ ಕೂಡ ತಗೊಂಡಿದ್ದೇನೆ, ಶಾರ್ಟ್ ಟಾಪ್ ನೋಡಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರದೊಂದು ತಗೊಂಡಿದ್ದೇನೆ. ಇಷ್ಟೇ ತಗೊಂಡದ್ದು ನಾನು, ತುಂಬ ಏನು ಪರ್ಚೇಸ್ ಮಾಡಲಿಲ್ಲ ನೋಡಿ. ಒಳ್ಳೊಳ್ಳೆ ಕಲೆಕ್ಷನ್ ಉಂಟು ರಿಡಕ್ಷನ್ ಆದರೂ.